ಹೇ ಡಾರ್ಲಿಂಗ್ಸ್, ಯಾರೆಲ್ಲ ಗೌರ್ಮೆಂಟ್ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ, ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಿನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ವೇಕೆನ್ಸೀಸ್ ಖಾಲಿ ಇರುತ್ತೆ. ಒಟ್ಟು ನಿಮಗೆ 572 ವೇಕೆನ್ಸೀಸ್ ಖಾಲಿ ಇದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಜಸ್ಟ್ ನೀವು 12th ITI ಅಥವಾ ಡಿಪ್ಲೊಮಾ ಮಾಡಿರೋಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಮೇಯ್ನಾಗಿ ನಿಮಗೆ 12th ಬೇಸಿಸ್ ಮೇಲೆ ಅಪ್ಲೈ ಮಾಡ್ಬೋದಾಗಿರೋಂಥ ವೇಕೆನ್ಸಿ ಆಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ವಿವಿಧ ಜಿಲ್ಲೆಯಲ್ಲಿ ವಿವಿಧ ವೇಕೆನ್ಸೀಸ್ ಖಾಲಿ ಇದ್ದು ನೀವು ನೋಡ್ಬೋದಾಗಿರುತ್ತೆ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ 20 ವೇಕೆನ್ಸಿ, ನಗರದಲ್ಲಿ 20, ಗ್ರಾಮಾಂತರದಲ್ಲಿ 29, ಚಿತ್ರದುರ್ಗದಲ್ಲಿ 15, ಚಿಕ್ಕಬಳ್ಳಾಪುರದಲ್ಲಿ 21, ತುಮಕೂರಿನಲ್ಲಿ 50, ಶಿವಮೊಗ್ಗದಲ್ಲಿ 18, ಕೋಲಾರ 22, ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಹಾಗೆ ಬೀದರ್ 4, ರಾಯಚೂರು ಮತ್ತು ಕಲಬುರಗಿ ಮತ್ತು ಇನ್ನೊಂದೆರಡು ಪ್ಲೇಸ್ ಇದ್ದಾವೆ. ಅದರಲ್ಲಿ ನಿಮಗೆ ಒಟ್ಟು 62 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇಲ್ಲಿ ನಿಮಗೆ ಸಪ್ರೇಟಲ್ಲಿ ಇಲ್ಲಿ ಫೋಟೋ ಹಾಕ್ತೀನಿ, ನೀವು ನೋಡ್ಬೋದಾಗಿರುತ್ತೆ. ಒಟ್ಟು ನಿಮಗೆ 572 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದು ವಿವಿಧ ಜಿಲ್ಲೆಗಳಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನಿಮಗೆ ಇದರಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಜಸ್ಟ್ ನೀವು 12th ಅಥವಾ ಸಮ ಎರಡು ಕೂಡ ಸೇಮ್ ಆಗಿರುತ್ತೆ. ಇದು ಮುಗಿಸಿರೋ ಸಾಕು, ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದ್ರ ಜೊತೆಗೆ ಯಾರೆಲ್ಲ ITI ಮಾಡಿದ್ರು ಅಥವಾ ಡಿಪ್ಲೊಮಾ ಮಾಡಿದ್ರು ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ವಯೋಮಿತಿ ಮಿನಿಮಮ್ 18 ವರ್ಷ ಇರಬೇಕಾಗಿರುತ್ತೆ. ಮ್ಯಾಕ್ಸಿಮಮ್ ಏಜಲ್ಲಿ ನಿಮಗೆ 55% ಅಂದರೆ 5 ವರ್ಷ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ಸಾಮಾನ್ಯ ವರ್ಗದವ್ರಿಗಾದರೆ 40 ವರ್ಷದವರೆಗೂ ಇರುತ್ತೆ. ಪ್ರವರ್ಗ 2A 3B 3B ಮತ್ತು 3A ಇವರಿಗೆ 43ವರೆಗೂ ಇರುತ್ತೆ. ಇನ್ನು SC ST ಮತ್ತು ಪ್ರವರ್ಗ ಒಂದಕ್ಕೆ 45 ವರ್ಷದವರೆಗೂ ಇರುತ್ತೆ. ಇದು ಏಜ್ ರಿಲ್ಯಾಕ್ಸೇಷನ್ ಆಗಿದ್ದು, ಇದು ಬಿಟ್ಟು ಯಾರೆಲ್ಲ ಗೌರ್ಮೆಂಟ್ ಜಾಬ್ನ ಮಾಡಿದ್ರು ಅಂಥವ್ರಿಗೆ ಅವ್ರಿಗೂ ಕೂಡ 10 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಮಾಜಿ ಸೈನಿಕರಂದರೆ ಯಾರೆಲ್ಲ ಆರ್ಮಿಲಿ ವರ್ಕ್ ಮಾಡಿರೋಂಥವ್ರಿಗೆ 3 ಇಯರ್ಸ್ವರೆಗೂ ಇರುತ್ತೆ. ಮತ್ತು ನ್ಯಾಷನಲ್ ಕೇಡ್ ಕ್ರಾಪ್ಸಲ್ಲಿ ವರ್ಕ್ ಮಾಡಿರೋಂಥವ್ರಿಗೆ ನೀವು ಎಷ್ಟು ವರ್ಷ ವರ್ಕ್ ಮಾಡಿದ್ರು ಅಷ್ಟು ವರ್ಷ ನಿಮಗೆ ರಿಲ್ಯಾಕ್ಸೇಷನ್ ನೀಡಲಾಗುತ್ತೆ. ಮತ್ತು ಯಾರೆಲ್ಲ PWBD ಕ್ಯಾಟಗರಿ ಇದ್ದರೂ ಅವ್ರಿಗೂ ಕೂಡ 10 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಯಾರೆಲ್ಲ ಜನಗಣತಿ ಅಂದರೆ ಕರ್ನಾಟಕದ ಕಡೆಯಿಂದ ಜನಗಣತಿ ಮಾಡಿದ್ರು ನೀವು ಸೇವೆ ಸಲ್ಲಿಸಿರೋ ವರ್ಷ ಅಥವಾ 5 ವರ್ಷದವರೆಗೂ ಇರುತ್ತೆ. ಅಂದರೆ ಮತ್ತು ಯಾರೆಲ್ಲ ವಿಧವೆಯರಲ್ಲಿ ಆಗಿದ್ದೀರೋ ಮತ್ತು ಅಂಥವ್ರಿಗೂ ಕೂಡ 10 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಜೀತ ಕಾರ್ಮಿಕರಾಗಿದ್ದು ವರ್ಕ್ ಮಾಡಿ ಪರೀಕ್ಷೆದಲ್ಲಿ ಇರೋವಂಥವ್ರಿಗೆ ಅವ್ರಿಗೂ ಕೂಡ 10 ಇಯರ್ಸ್ವರೆಗೂ ಇರುತ್ತೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡಬೇಕಂತ ಅಂದ್ಕೊತಿರೋ ಅಂಥವ್ರು KATEonline.karnataka.gov.in ಮತ್ತು KE ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ನಿಯರೆಸ್ಟ್ ಇರೋಂಥ ಸೈಬರಲ್ಲಿ ಕೂಡ ಹೋಗಿ ಅಪ್ಲೈನ ಮಾಡಿ. ಬೇಜಾನ್ ತುಂಬ ಫೇಕ್ ವೆಬ್ಸೈಟ್ ಇರೋದ್ರಿಂದ ನಿಮಗೆ ಗೊತ್ತಿದ್ದರೆ ಫೋನಲ್ಲಿ ಅಪ್ಲೈ ಮಾಡಿ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ನಿಯರೆಸ್ಟ್ ಇರೋಂಥ ಇದರಲ್ಲಿ ಹೋಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜುಲೈ 11ನೇ ತಾರೀಕಿಂದ ಶುರುವಾಗಿದ್ದು ಜುಲೈ 30ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ ಪೇ ಮಾಡೋದಕ್ಕೂ ಕೂಡ ಜುಲೈ 31 ಕೊನೆ ದಿನಾಂಕ ಆಗಿದ್ದು. ಬಟ್ ಇದರಲ್ಲಿ ಈ ಒಂದು ಅಪ್ಲೈ ಮಾಡೋದಕ್ಕೆ ಕೊನೆ ಡೇಟ್ ನಿಮಗೆ ಆಗಸ್ಟ್ 10ನೇ ತಾರೀಕುವರೆಗೂ ಎಕ್ಸ್ಟೆಂಡಬಲ್ ಆಗಿರುತ್ತೆ. ಸೊ ಅಪ್ಲೈ ಮಾಡ್ತಿರೋ ಅಂಥವ್ರು ಇನ್ನು ಜಸ್ಟ್ 10 ಡೇಸಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ ನೀವು. ಇನ್ನು ಒಂದು ವೇಳೆ ನಿಮ್ಗೆ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಈ ಒಂದು ಟೋಲ್ ಫ್ರೀ ಕೂಡ ನಂಬರ್ ನೀಡಲಾಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಸ್ಯಾಲ್ರಿ ಇದು ಕಾಯಂ ಪೂರ್ಣ ವರ್ಷ ಅವಧಿಯಲ್ಲಿ ನಿಮಗೆ 2 ಇಯರ್ಸ್ವರೆಗೆ ನಿಮಗೆ 34,000ದಿಂದ ಮಿನಿಮಮ್ ಸ್ಯಾಲ್ರಿ 67,000ವರೆಗೂ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಪಿಂಚಣಿ ಸ್ಕೀಮ್ ಕೂಡ ಆ್ಯಡ್ ಆನ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು ಪ್ರವರ್ಗ 2A 3B 3Aಗೆ 750 ರೂಪಾಯಿ ಇರುತ್ತೆ. ಮತ್ತು ನಿಮಗೆ SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ತೃತೀಯ ಲಿಂಗ ಇವರಿಗೆಲ್ಲರಿಗೂ 500 ರೂಪಾಯಿ ಇರುತ್ತೆ. PWBDಗೆ ಮಾತ್ರ 250 ರೂಪಾಯಿ ಇದ್ದು ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಇನ್ನು ನಿಮಗೆ ಎಕ್ಸಾಮ್ ಡೇಟ್ ಟೋಟಲ್ 2 ಪೇಪರ್ಸ್ ಇದ್ದು ಫಸ್ಟ್ ಪೇಪರ್ ನಿಮಗೆ 10th ಮಂತ್ 4ನೇ ತಾರೀಕು 10:30ರಿಂದ 12:30ವರೆಗೂ ಇರುತ್ತೆ. ಸೇಮ್ ಡೇಟ್ 7ನೇ ಪತ್ರಿಕೆ 2:30ಯಿಂದ 4:30ವರೆಗೂ ಇರುತ್ತೆ. 2 ಪೇಪರ್ನ ನೀವು
ಒನ್ ಡೇಟಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದ್ದು. ಇದು ನಿಮಗೆ ಆಫ್ಲೈನ್ ಮೋಡ್ನಲ್ಲಿ OMR ಬೇಸ್ಡ್ ಕ್ವಶನ್ಸ್ ಪೇಪರ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಇಂಗ್ಲೀಷ್ ಹಾಗೆ ಕನ್ನಡ ಎರಡೂ ಭಾಷೆಯಲ್ಲಿ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ ಮಿನಿಮಮ್ ಸ್ಕೋರಲ್ಲಿ ನೀವು 50 ಮಾರ್ಕ್ಸ್ನ ತೊಗೋಬೇಕಾಗುತ್ತೆ. ಒಂದು ವೇಳೆ ಗೈರು ಹಾಜರಾದಲ್ಲಿ ಅಥವಾ ಮಿನಿಮಮ್ ಸ್ಕೋರ್ ತೊಗೊಂಡಿಲ್ಲ ಅಂದರೂ ಕೂಡ ನೀವು ರಿಜೆಕ್ಟ್ ಆಗ್ತೀರಾ. ಇನ್ನು ನಿಮಗೆ ಫಸ್ಟ್ ಪೇಪರ್ ಸಾಮಾನ್ಯ ಜ್ಞಾನದಲ್ಲಿ ನಿಮಗೆ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಇರುತ್ತೆ. ಇದು 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೇಪರ್ ಬಂದು ಸಾಮಾನ್ಯ ಕನ್ನಡ ಹಾಗೆ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಬಗ್ಗೆ ಇರುತ್ತೆ. ಇದು ಕೂಡ 100 ಮಾರ್ಕ್ಸ್ಗೆ ಇರುತ್ತೆ. ಇದನ್ನು ಕೂಡ ನೀವು 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದ್ದು ಮಿನಿಮಮ್ 35% ತೊಗೋಬೇಕಾಗುತ್ತೆ. ಇದರಲ್ಲಿ ಟೋಟಲ್ 2 ಪೇಪರಲ್ಲಿ ಕೂಡ ಒಂದು ಪೇಪರ್ ಬಟ್ 2 ಪೇಪರ್ ಇದರಲ್ಲಿ ಮೆನ್ಷನ್ ಮಾಡಿರೋದಲ್ಲ, ಬಟ್ ನೀವು 35 ಮಾರ್ಕ್ಸ್ ತೊಗೋಬೇಕಾಗುತ್ತೆ ಟೋಟಲಲ್ಲಿ. ಇನ್ನು ಇದರಲ್ಲಿ ಪ್ರತಿ ಕ್ವಶನ್ಗೂ ಕೂಡ 4 ಆನ್ಸರನ್ನು ನೀಡಲಾಗಿದೆ. ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅದನ್ನು ಕ್ಲಿಕ್ ಮಾಡಲಿಲ್ಲ ಅಂದರೆ 1 ಮಾರ್ಕ್ಸ್ನ ಕಟ್ ಅಂದರೆ 0.25 ಮಾರ್ಕ್ಸ್ನ ಕಟ್ ಮಾಡ್ತೀರಾ. ಅಂದರೆ ಟೋಟಲ್ ನೀವು 4 ಕ್ವಶನ್ಸ್ಗೆ ಆನ್ಸರ್ ಮಾಡಲಿಲ್ಲ ಅಂದರೆ 1 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಒಂದು ವೇಳೆ ನೀವೇನಾದರೂ ನಿಮಗೇನು ಗೊತ್ತೇ ಆಗಲಿಲ್ಲ, ಆನ್ಸರೇ ಗೊತ್ತಿಲ್ಲ ಅನ್ನೋದಾದರೆ ನಿಮಗೆ ಇನ್ನೇ ಆಪ್ಷನ್ ಕೂಡ ಕೊಡಲಾಗುತ್ತೆ. ಅದು ನಿಮಗೆ ಲಾಸ್ಟ್ ಬೆಲ್ ಆದಂಥ 5 ಮಿನಿಟ್ಸಲ್ಲಿ ನೀವು ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಅದನ್ನು ಕೂಡ ಫಿಲ್ ಮಾಡಿರಲಿಲ್ಲ ಅಂದರೆ ಅದಕ್ಕೂ ಕೂಡ ನೀವು 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಹಾಗೆ ಮೆಡಿಕಲ್ಲಿ ಫಿಟ್ ಆಗಿರೋವಂಥವ್ರು ಮತ್ತು ಎಲಿಜಿಬಿಲಿಟಿ ಇರೋವಂಥವ್ರು ಯಾರೆಲ್ಲ ಇದ್ರೋ ಅಂಥವ್ರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗುತ್ತೆ. ಮೆಡಿಕಲ್ ಫಿಟ್ ಇಲ್ಲದೆ ಇರೋ ಮತ್ತು ಅಂಥವರೆಲ್ಲ ನಿಮಗೆ ಇದಕ್ಕೆ ಅಪ್ಲೈ ಮಾಡೋ ಒಂದು ಎಲಿಜಿಬಿಲಿಟಿ ಇರೋದಿಲ್ಲ. ಇನ್ನು ಅಪ್ಲೈ ಮಾಡೋವಂಥವ್ರು ಕ್ಯಾಸ್ಟ್ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ನ ನೀಡಬೇಕಾಗುತ್ತೆ. ಅದರಲ್ಲಿ ಬರುವಂಥ ID ನಂಬರ್ನ ಮೆನ್ಷನ್ ಮಾಡಲೇಬೇಕಾಗಿರುತ್ತೆ. ಮಾಜಿ ಸೈನಿಕರು ಯಾರಿದ್ರೋ ಅವ್ರಿಗೂ ಕೂಡ ನಂಬರನ್ನು ನೀಡಲಾಗಿರುತ್ತೆ. ಅದನ್ನು ಕೂಡ ಅದನ್ನು ನಾವು ಕೂಡ ಅವ್ರು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಅಪ್ಲೈ ಮಾಡಬೇಕಾದ್ರೆ ಈ ಒಂದು ಜಾಬ್ಗೆ ಒಂದು ವೇಳೆ ನೀವು ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ ಬಂದಲ್ಲಿ ಇಲ್ಲಿ ಕಾಣಿಸುವಂಥ ಟೋಲ್ ಫ್ರೀ ನಂಬರ್ಗೆ ನೀವು 10 to 6 PM ಒಳಗಡೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಏನಾದರೂ ಎಂಕ್ವೈರಿ ಇದ್ದರೆ ಅಥವಾ ಏನಾದರೂ ಡೌಟ್ ಇದ್ದರೆ ನೀವು ಕ್ಲಿಯರ್ ಮಾಡ್ಕೋಬೋದಾಗಿರೋದು. ನೋಡಿ, ಇಲ್ಲಿ ಯಾವ್ಯಾವ ಜಾತಿ ಅನ್ನೋದನ್ನು ಇಂಗ್ಲೀಷಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಇಷ್ಟು ಜಾತಿಯ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ದಿನ ಮಾತ್ರ ಕಾಲ ಇದ್ದು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ, ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.